ನಮಸ್ತೆ, ಹರೇ ಕೃಷ್ಣ. ನಾವಿವತ್ತು ಧರ್ಮಸ್ಥಳಕ್ಕೆ ಹೊರಟಿದ್ದೀವಿ. ನಮ್ಮ ಸ್ಟಾರ್ಟಿಂಗ್ ಪಾಯಿಂಟ್ ಬಂದುಬಿಟ್ಟು ದಾವಣಗೆರೆ ರೈಲ್ವೆ ಸ್ಟೇಷನ್ನಲ್ಲಿ ಎಸ್ಕಲೇಟರ್ ಹಾಕಿದ್ದಾರೆ. ನಾವು ಎಸ್ಕಲೇಟರಲ್ಲೆಲ್ಲ ಓಡಾಡಿದ್ದೀವಿ, ಆದರೆ ನಮ್ಮೂರಲ್ಲಿ ಹಾಕಿದ್ದಾರಲ್ಲ ಇದೇ ಒಂದು ಖುಷಿ. ಅದಕ್ಕೋಸ್ಕರ ನಾವು ಒಂದು ಸರಿ ಹೋಗಿ ಮತ್ತೆ ಕೆಳಗಡೆಗೆ ಬಂದ್ವಿ. ನಮ್ಮ ಖುಷಿಗೆ ತುಂಬ ಇಷ್ಟ, ಮಜಾ ಬರುತ್ತೆ ಅವನಿಗೆ ಈ ಥರ ಎಲ್ಲ ಎಸ್ಕಲೇಟರಲ್ಲಿ ಹೋಗೋದು ಬರೋದು ಅಂದರೆ. ನಾವು ಟಿಕೆಟ್ ಆಲ್ರೆಡಿ ಬುಕ್ ಮಾಡಿದ್ದೀವಿ. ಈ ಸರಿ ನಮ್ಮ ಜೊತೆ ಟ್ರಿಪ್ಪಲ್ಲಿ ಧರ್ಮಸ್ಥಳಕ್ಕೆ ನಮ್ಮ ಅತ್ತೆ ಕೂಡ ಹೊರಟಿದ್ದಾರೆ ನಮ್ಮ ಜೊತೆ. ಅಜ್ಜಿ ಜೊತೆ ಹೋಗ್ತಾ ಇದ್ದೀನಿ ಅಂತ ಫುಲ್ ಖುಷಿಯಲ್ಲಿದ್ದಾನೆ. ವೆದರು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು, ಕೂಲಾಗಿತ್ತು. ನೆಕ್ಸ್ಟ್ ಏನು ಬರುತ್ತೆ ಅಮ್ಮ, ಕಾಡಲ್ಲಿ ಏನೇನಿರುತ್ತೆ ಏನು ಅಂತ ಎಲ್ಲ ಕೇಳ್ತಾನೆ ಇದ್ದ ಕಂಟಿನ್ಯೂಸ್ ಆಗಿ. ನಂಗೆ ಹೇಳಿ ಸಾಕಾಗಿ ಸುಮ್ಮನೆ ಕೂತ್ಬಿಟ್ಟೆ. ಆಮೇಲೆ ನಮ್ಮ ಅತ್ತೆ ಅವನ ಕ್ವಶನ್ಸ್ಗೆಲ್ಲ ಆನ್ಸರ್ ಮಾಡ್ತಾಯಿದ್ರು. ನೆಕ್ಸ್ಟ್ ಟ್ರೈನ್ ಸ್ಟಾಪ್ ಬಂದುಬಿಟ್ಟು ಕುಕ್ಕೆಗೆ ಸ್ಟಾಪ್ ಆಯಿತು. 150 ರೂಪೀಸ್ ಪರ್ ಪರ್ಸನ್ನು ಕುಕ್ಕೆಯಿಂದ ಧರ್ಮಸ್ಥಳಕ್ಕೆ ಹೋಗೋಕ್ಕೆ. ನಾವು ಸ್ವಲ್ಪ ದೂರ ನಡ್ಕೊಂಡೇ ಹೋದ್ವಿ, ಅಲ್ಲೇ ಹತ್ತಲಿಲ್ಲ. ಯಾಕಂದರೆ ಟ್ರೈನಲ್ಲಿ ಕೂತು ಕಾಲೆಲ್ಲ ನೋವು ಬಂದುಬಿಟ್ಟಿತ್ತು. ಆಮೇಲೆ ನಾವು ರೀಚ್ ಆಗಿ ಧರ್ಮಸ್ಥಳಕ್ಕೆ ಹೋಟೆಲಲ್ಲಿ ಸಾಂಕೇತ್ ಅಂತ ಅಲ್ಲಿ ನಾವು ಸ್ಟೇ ಆಗಿದ್ದು. ಎಲ್ಲ ಏನು ಜಾಸ್ತಿ ಎಕ್ಸ್ಪೆನ್ಸಿವ್ ಇಲ್ಲ, 100 ರೂಪೀಸ್ ಪರ್ ರೂಮು. ಆಮೇಲೆ ನೆಕ್ಸ್ಟ್ ನಾವು ಅಲ್ಲಿಂದ ನೇತ್ರಾವತಿ ನದಿಗೆ ಹೋದ್ವಿ. ಚೆನ್ನಾಗಿ ನೀರಲ್ಲಿ ಆಟ ಆಡ್ದ. ನೀರು ಚೆನ್ನಾಗಿ ಬಂದಿತ್ತು, ಮಳೆ ಬಂದಿರೋದ್ರಿಂದ ಫ್ರೆಶ್ ವಾಟರ್ ಇತ್ತು. ನಾವು ತುಂಬ ದೂರ ಹೋಗಲಿಲ್ಲ, ಅಲ್ಲೇ ದಂಡೆಯಲ್ಲೇ ಸ್ನಾನ ಮಾಡಿಕೊಂಡು ಆಟ ಆಡಿ ಬಂದ್ವಿ. ನೆಕ್ಸ್ಟ್ ನಾವು ರೆಡಿ ಆಗಿಬಿಟ್ಟು ದರ್ಶನಕ್ಕೆ ಹೊರಟ್ವಿ. ನಾವು ಇಯರ್ಲಿ ಒನ್ಸ್ ಆದರೂ ಮಂಜುನಾಥ ಸ್ವಾಮಿ ದರ್ಶನಕ್ಕೆ ಬರ್ತೀವಿ. ಈ ಸರಿ ಮಾತ್ರ ಈ ಸೀಸನ್ನಲ್ಲಿ ಬಂದಿರೋದು. ನೋಡಿ, ಬ್ಯಾಕ್ಗ್ರೌಂಡಲ್ಲಿ ಮಳೆ ಬೀಳ್ತಿರೋದು ಸದ್ದು ಇಷ್ಟೇ ಮಳೆ ಬಿದ್ದರೂ ಕೂಡ ನಮಗೆ ಚಳಿ ಅಂತ ಅನ್ನಿಸ್ತಾನೆ ಇರಲಿಲ್ಲ. ತುಂಬ ಸೆಕೆ ಥರನೇ ಫೀಲ್ ಆಗ್ತಾಯಿತ್ತು. ಸ್ವಲ್ಪ ಹೊತ್ತಿಗೆ ಮತ್ತೆ ಮಳೆ ಬಂದುಬಿಡೋದು. ಮಲೆನಾಡು ವೆದರೇ ಆಗಿ ಅಲ್ವಾ. ಹೊಸದಾಗಿ ಒಳಗಡೆ ಹೋಗಿ ಕೂರೋಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ ಧರ್ಮಸ್ಥಳದಲ್ಲಿ ಆಗಿರೋ ಪೂಜೆ ಅದೆಲ್ಲ ಡಿಸ್ಪ್ಲೇ ಹಾಕಿದ್ರು, ಅದೆಲ್ಲ ನೋಡ್ತಾ ಕೂತ್ವಿ ಸ್ವಲ್ಪ ಹೊತ್ತು. ಆಮೇಲೆ ಅಲ್ಲಿ ಸ್ನ್ಯಾಕ್ ಸೆಂಟರ್ಸ್ ಕೂಡ ಓಪನ್ ಮಾಡಿದ್ದಾರೆ ಒಳಗಡೆ. ಗೋಡಂಬಿ ಅಂದರೆ ಇಷ್ಟ, ಖಾರ ಹಚ್ಚಿರೋ ಗೋಡಂಬಿ ತಗೊಂಡ ಸುಮ್ಮನೆ ಕೂತಿದ್ದ. ಎಲ್ಲ ತಿಂದು ಖಾಲಿ ಆಗೋವರೆಗೂ ಸುಮ್ಮನೆ ಇದ್ದ. ಆಮೇಲೆ ಸ್ವಲ್ಪ ಫೋಟೋಗಳಿಗೆಲ್ಲ ಫೋಸ್ ಕೊಟ್ಟ ನಮ್ಮ ಜೊತೆಯಲ್ಲಿ. ನಮ್ಮ ಅತ್ತೆಯೂ ಕೂತು ರಿಲ್ಯಾಕ್ಸ್ ಮಾಡ್ತಾಯಿದ್ರು. ಆ್ಯಕ್ಚುಲಿ ಈ ಥರ ಎಲ್ಲ ವ್ಯವಸ್ಥೆ ಮಾಡಿರೋದು ತುಂಬ ಒಳ್ಳೆಯದು ಅನ್ನಿಸ್ತು. ಯಾಕಂದರೆ ಮಂಡಿ ನೋವು, ಕಾಲು ನೋವು ಇರೋರಿಗೆಲ್ಲ ರಶ್ಶಲ್ಲಿ ನಿಂತೇ ಇರೋದು ತುಂಬ ಕಷ್ಟ ಆಗ್ತಾಯಿತ್ತು. ಈಗೆಲ್ಲ ಆರಾಮಾಗಿ ಕೂತ್ಕೋಬೋದು, ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಬೋದು. ಎಲ್ಲ ಚೆನ್ನಾಗಿದೆ ವ್ಯವಸ್ಥೆ. ಎಲ್ಲ ಕಡೆಯಿಂದ ಫ್ರೆಶ್ ಏರು, ಬೆಳಕು ಎಲ್ಲ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಅಲ್ಲಿಂದ ಆ ಬಿಲ್ಡಿಂಗಿಂದ ನಾವು ಹೊರಗಡೆಗೆ ಬಂದು ಇನ್ನೊಂದು ಕ್ಯೂಗೆ ಜಾಯ್ನ್ ಆದ್ವಿ. ಆಲ್ಮೋಸ್ಟ್ ದೇವಸ್ಥಾನದ ಒಳಗಡೆನೇ ನಾವು ಇದ್ದೀವಿ. ನಮ್ಮ ಕೌಶಿಕ್ ತುಂಬ ಆ್ಯಕ್ಟಿವ್ ಇದ್ದಾನೆ. ಅವನಿಂದ ನಾನು ಆ್ಯಕ್ಟಿವ್ ಆಗಿರ್ತೀನಿ. ಎಲ್ಲೂ ಸುಮ್ಮನೆ ನಿಂತ್ಕೊಳ್ಳೋಕ್ಕೆ ಕೂರೋಕ್ಕೆ ಅವನು ಬಿಡೋದೇ ಇಲ್ಲ. ಅದರಲ್ಲೇ ಅವನು ಖುಷಿ ಪಡ್ತಾನೆ, ನಾನು ಖುಷಿ ಪಡ್ತೀನಿ. ಈ ಥರ ಹೋಗ್ತಾ ದೇವ್ರ ದರ್ಶನ ಬಂದಿದ್ದೆ ನಂಗೆ ಗೊತ್ತಾಗಲಿಲ್ಲ. ನಮ್ಮ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ನೀವು ದರ್ಶನ ಮಾಡ್ಕೊಳ್ಳಿ. ದೇವರೇ ಮಂಜುನಾಥ ಎಲ್ಲರಿಗೂ ಕಾಪಾಡಪ್ಪ, ಎಲ್ಲರಿಗೂ ಒಳ್ಳೇದಾಗ್ಲಪ್ಪ ಅಂತ ಬೇಡ್ಕೊಂಡು ಊಟಕ್ಕೆ ಬಂದ್ವಿ. ಟೆಂಪಲ್ ವಿಸಿಟ್ ಆದಮೇಲೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಬರುತ್ತೆ, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಫ್ಯಾಮಿಲಿ ಜೊತೆ ಹೊರಗೆ ಬಂದಿರೋದ್ರಿಂದ ಏನೋ ಒಂಥರ ಬರ್ಡನ್ ಎಲ್ಲ ಕಮ್ಮಿ ಆಯಿತು ಅಂತ ಅನ್ನೋ ಫೀಲ್ ಬರುತ್ತೆ ಅಲ್ವಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧರ್ಮಸ್ಥಳದ ಕೆಲವೊಂದು ಪಾಯಿಂಟ್ಸ್ ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಆ ವಿಡಿಯೋಸ್ನ ಕೂಡ ನೋಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.